ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಕ್ಕನ ಮನೆಗೆ ಹೊರಟೆ. ನಮ್ಮ ದೊಡ್ಡ ಅಕ್ಕನ ಮನೆಗೆ. ಯಾವ ಊರು ಅಂತನ ಮದ್ಲಾಪುರ. ಅವ್ರ ಊರಲ್ಲಿ ಪೂಜೆ ಇದೆ ಬಾ ಅಂತ ಕರೆದಿದ್ರು, ಹಾಗಾಗಿ ಹೊರಟೆ. ನೀವು ಕೂಡ ಬನ್ನಿ ನನ್ನ ಜೊತೆಗೆ. ಎಲ್ಲಿ ನೋಡಿದರೂ ಕೂಡ ಕೇಸರಿಮಯ. ಕೇಸರಿ ಅಂದರೆ ಅದು ಏನೋ ಪ್ರೀತಿ ನನಗಂತೂ. ನೋಡಿ, ದೇವಸ್ಥಾನ ಸುತ್ತಮುತ್ತ ಅಲ್ಲಿ ಕೇಸರಿನೇ ವೆಲ್ಕಮ್ ಮಾಡ್ತಾಯಿದ್ರು. ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಲಿಕ್ಕೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ನಾರಿ ಶಕ್ತಿಯರೆಲ್ಲ ಅವರ ಮನೆಗಳಿಂದ ಕಳಸನೆಲ್ಲ ತಗೊಂಡು ಕಾವೇರಿ ಹೊಳೆಯಲ್ಲಿ ದೇವರನ್ನು ಮತ್ತು ಕಳಸನ ಹೊಳೆ ಹತ್ರದಿಂದ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಎಲ್ಲ ಮಾಡಿ ತರ್ತಾರೆ ದೇವಸ್ಥಾನಕ್ಕೆ ತಂದ ನಂತರ ಅದನ್ನು ಪ್ರತಿಷ್ಠಾಪನೆ ಮಾಡಿ ಕಳಸಗಳನ್ನೆಲ್ಲ ಇಟ್ಟು ಅಲ್ಲಿಂದ ಪೂಜೆಗಳು, ಹೋಮಗಳು ಇನ್ನೊಂದು ಮತ್ತೊಂದು ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನಕ್ಕೆ ಬರುವಾಗ ಫುಲ್ಲು ಈ ರೀತಿ ಬಟ್ಟೆ ಹಾಸಿ ಅದರ ಮೇಲೆ ದೇವರ ವಿಗ್ರಹವನ್ನು, ಉತ್ಸವ ಮೂರ್ತಿಯನ್ನು ತರ್ತಾರೆ. ತರುವಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳೆಲ್ಲ ಕಳಸ ಜೊತೆಗೆ ಹಿಂದೆನೇ ಬರ್ತಾರೆ. ಕೊನೆಗೂ ಅಂತೂ ಇಂತೂ ಕಳಸ ಬಂತು, ದೇವಸ್ಥಾನದ ಎಂಟ್ರಿಗೆ ಬಂದು ತಲುಪ್ತು. ಉತ್ಸವ ಬರುವಾಗಲೇ ಅದೇನೋ ಚಂದ, ತಾಳೆ ಮದ್ದಳೆಗಳೊಂದಿಗೆ ಖುಷಿಯಾಗುತ್ತೆ ನೋಡೋದಕ್ಕೆ. ಈ ಬಾರಿ ಡಿ ಜೆ ಎಲ್ಲ ಏನು ಬೇಡ ಅಂತ ಚಂಡೆ ತರಿಸಿದ್ರು. ಇದೊಂಥರ ಚೆನ್ನಾಗಿದೆ. ಡಿ ಜೆಗಳಿಗಿಂತ ಚಂಡೆಗೆ ವಾದ್ಯಗಳು ಚಂದ. ಎಲ್ಲರೂ ನೀಟಾಗಂತೂ ನಮ್ಮ ಹೆಣ್ಮಕ್ಳಿಗೆ ರೆಡಿ ಆಗೋದು ಹೇಳ್ಕೊಡ್ಬೇಕಾ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದ ನಂತರ ಅಲ್ಲಿ ಸುದರ್ಶನ ಹೋಮ, ನವಗ್ರಹ ಹೋಮ ಎಲ್ಲನೂ ನಡೀತು. ಕೊನೆಗೆ ಪೂಜೆ ಎಲ್ಲ ಮುಗಿದ ನಂತರ ಮಹಾಮಂಗಳಾರತಿ. ಕಮಿಟಿಯವ್ರನ್ನೆಲ್ಲ ಮುಂದೆ ಕರೆದು, ಕಮಿಟಿಯವರೆಲ್ಲ ಓಡಾಡಿ ಕೆಲಸ ಮಾಡಿರೋದ್ರಿಂದ ಅವ್ರನ್ನೆಲ್ಲ ಕರೆದು ಮುಂದೆ ನಿಂತು ಪೂಜೆ ಮಾಡಿಸ್ತಾಯಿದ್ರು. ನೋಡಿ, ಹೋಮಕ್ಕೆ ಎಷ್ಟು ನೀಟಾಗಿ ಹಾಕಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ದೀಪಗಳನ್ನ ಇಟ್ಟು. ಹೋಮಕುಂಡ ತುಂಬ ಬರೀ ಕಾಯಿಗಳೇ ತುಂಬಿಕೊಂಡಿದ್ದು, ಅಷ್ಟೊಂದು ಕಾಯಿಗಳಿತ್ತು. ಒಂದು ಕಡೆ ಅಂತೂ ಹೆಣ್ಮಕ್ಳು ಆಶೀರ್ವಾದ ತೊಗೊಳೋಕ್ಕೋಸ್ಕರ ಎಲ್ಲ ನಮಸ್ಕಾರ ಮಾಡ್ಕೊಳ್ತಾಯಿದ್ರು ದೇವರಿಗೆ. ಇನ್ನೊಂದು ಕಡೆ ಪ್ರಸಾದ ವಿತರಣೆ ಕೂಡ ಶುರು ಆಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಕೇಸರಿ ಅಂತೂ ನಮ್ಮನ್ನು ಇನ್ವೈಟ್ ಮಾಡ್ತಿತ್ತು. ನಾನು ಗ್ಯಾಪಲ್ಲಿ ಅಕ್ಕನ ಜೊತೆ ಒಂದು ಫೋಟೋಕ್ಕೆ ಫೋಸ್ ಕೊಡೋಣ ಅಂತ ನಮ್ಮ ಕೇತನ್ ಜೊತೆ ಅಲ್ಲಿಂದ ಪ್ರಸಾದ ವಿತರಣೆ ಇತ್ತು. ಪ್ರಸಾದಕ್ಕೋಸ್ಕರ ಎಲ್ಲರೂ ಲೈನ್ನಲ್ಲಿ ಹೊರಟು. ನಾನು ಕೂಡ ಹಾಗೆ ಸಿಂಪಲಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ನಮ್ಮ ಕೇತನ್ ನನ್ನನ್ನು ಕೂಡ ನೀಟಾಗಿ ವೀಡಿಯೋ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಹೋಗಿ ದೇವ್ರಿಗೆ ಅಡ್ಡ ಬಿದ್ದು ಅಲ್ಲಿಂದ ಬಂದು ನಾವು ದೇವಸ್ಥಾನದ ಆವರಣದೊಳಗೆ ಇನ್ನೊಂದು ಗುಡಿ ಇತ್ತು, ಆ ಗುಡಿಗೆ ಹೋಗಿ ಕೈ ಮುಗಿದು ಅದಾದ ತಕ್ಷಣ ಪುನಃ ಊಟ ಇತ್ತು. ಸಿಂಪಲಾಗಿ ಒಂದು ಊಟ ಮಾಡಿಸಿದ್ರು. ಬಸ್ಸಾರೆಲ್ಲ ಮಾಡಿಸಿ ತುಂಬ ಚೆನ್ನಾಗಿತ್ತು ಊಟ. ಹುಳ್ಳಿಕಾಳು ಬಸ್ಸಾರಿತ್ತು, ಪಲ್ಯ ಇತ್ತು, ಸೈಡ್ಸ್ ಐಟಮೇ ಸುಮಾರಿತ್ತು, ಬಟ್ ವೆಜ್ಜು. ಅಲ್ಲಿಂದ ಮಾರಮ್ಮನ ಗುಡಿ ಇದೆ. ಮಾರಮ್ಮನ ಗುಡಿಗೊಂದು ನಮಸ್ಕಾರ ಹಾಕಿ ಅದ್ರ ಪಕ್ಕದಲ್ಲೇ ಇದ್ದಂಥ ಪ್ಲೇ ಗ್ರೌಂಡಿಗೆ ಬಂದು ನನ್ನ ಮಗಲ್ಲಿ ಹೋಗಬೇಕು ಅಂತ ಹೇಳಿದಕ್ಕೆ, ಕೊನೆಗೆ ಅಲ್ಲಿ ಹೋದ್ಮೇಲೆ ಏನು ಆಟಾಡಲ್ಲ, ವಾಪಸ್ ಹೋಗೋಣ ಅಂತ. ಹಾಗಾಗಿ ಅಲ್ಲಿ ಆಟಾಡ್ತಿದ್ದ ಮಕ್ಕಳನ್ನೆಲ್ಲ ನೋಡಿಕೊಂಡು ನಾವು ಕೂಡ ಹಾಗೆ ವಾಪಸ್ ಬಂದು. ಹೀಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ರಿಗೂ ಖುಷಿಯಾಯಿತು ಅಂತ ಅನ್ಕೋತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಟನ್ ಅಂತ ಹೊಡೀರಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್, ಲವ್ ಯು, ಟೇಕ್ ಕೇರ್, ಬಾಯ್.